ಆ್ಯಕ್ಚುಲಿ ಇದು ಕೂಡ ವೆಲ್ವೆಟ್ ಕ್ಲಾತಲ್ಲೇ ಮಾಡಬೇಕಿತ್ತು, ಬಟ್ ವೆಲ್ವೆಟ್ ಕ್ಲಾತ್ಸ್ ಕರೆಕ್ಟ್ ಮ್ಯಾಚಿಂಗ್ ಸಿಗಲಿಲ್ಲ, ಸೊ ಹಾಗಾಗಿ ಇದರಲ್ಲೇ ಮಾಡಿದ್ದೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಆ್ಯಕ್ಚುಲಿ ನಾನು ಯುಗಾದಿ ಹಬ್ಬಕ್ಕೆ ಸ್ಟಿಚ್ ಮಾಡಿಕೊಟ್ಟಿದ್ದು ಫ್ರಾಕು. ಒಂದು ಸ್ಯಾರಿನಲ್ಲಿ 3 ಸ್ಕರ್ಟ್ ಮಾಡಿ ಮೇಲ್ಗಡೆದು ಸಿಲ್ವರ್ ಕಲರ್ ಬ್ಲೌಸ್ ಪೀಸ್ ತಂದು ಬ್ಲೌಸ್ನ ರೆಡಿ ಮಾಡಿಕೊಟ್ಟಿದ್ದೆ. 3 ಕೂಡ 3 ಮಕ್ಕಳಿಗೆ, ಒಂದು 13 ಇಯರ್ಸ್ ಹುಡುಗಿಗೆ, ಒಂದು 1.5 ವರ್ಷದ ಮಗುಗೆ, ಇನ್ನೊಂದು ಒಂದು 6 ಮಂತ್ಸ್ ಬೇಬಿಗೆ. ಟೋಟಲು 3 ಸ್ಕರ್ಟು ಮತ್ತು ಬ್ಲೌಸ್ ಸ್ಟಿಚ್ ಮಾಡಿಕೊಟ್ಟಿದ್ದೆ. ಅವರೇ ಕಳಿಸಿರೋದು ಇದು ವಿಡಿಯೋ. ಟೋಟಲು 3 ಸ್ಕರ್ಟು ಬ್ಲೌಸ್ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು. ಹಾಯ್ ಫ್ರೆಂಡ್ಸ್, ನೋಡಿ ಒಂದು ಪ್ಯಾಟರ್ನ್ ಬ್ಲೌಸು ಸ್ಟಿಚ್ ಮಾಡಿದ್ದೀವಿ, ಹೆಂಗಿದೆ ಅಂತೇಳಿ. ಇದು ಸ್ಲೀವಿಗೆ ಈ ಥರ, ಅಂದರೆ ಇದು ಸ್ಟಿಚ್ ಮಾಡಿದ್ಮೇಲೆ ವರ್ಕ್ ಮಾಡಿಸಿರೋದು. ಏನು ಮಧುಬಾಲ ಸ್ಟೈಲ್ ಪ್ಯಾಟ್ರನ್ನು ಸ್ಟಿಚ್ ಮಾಡಿಸಿದ್ದೀವಿ. ಈ ಥರ ಇದೆ, ಸಿಂಪಲಾಗಿ ಬೇಕು ಅಂದಿದ್ರು ಮಾನ್ಯವರು. ಹುಡುಗಿದು ಬ್ಲೌಸ್ ಇದು ಈ ಥರ ಮಾಡಿಸಿದ್ವಿ. ಬ್ಯಾಕ್ ಸೈಡು ನಮ್ಮ ಶಾಪಲ್ಲಿ ತುಂಬ ಟ್ರೆಂಡಿಂಗಲ್ಲಿರೋ ಪ್ಯಾಟ್ರನ್ ಇದು, ಹಾಗಾಗಿ ತೋರಿಸ್ತೀನಿ. ಹಾಗೆ ನಮ್ಮ ಶಾಪಲ್ಲಿ ಟ್ರೆಂಡಿಂಗಲ್ಲಿರೋ ಪ್ಯಾಟ್ರನ್ ಇದು ನೋಡಿ. ಈ ಥರ ಬ್ಯಾಕಲ್ಲಿ ಈ ಥರ, ಫ್ರಂಟಲ್ಲಿ ಈ ಥರ ಮಾಡಿದ್ವಿ. ಚೆನ್ನಾಗಿ ಬಂದಿದೆ ಇದು ಡಿಸೈನ್. ನೋಡಿ ಹೆಂಗೆ ಬಂದಿದೆ ಅಂತ, ಎಲ್ಲ ಸ್ಟಿಚಿಂಗ್ ಆದಮೇಲೆ ಮಾಡಿರೋದು ನೋಡಿ. ಇದೊಂದು ರೆಡಿ ಆಯಿತು ಮಾನ್ಯವ್ರದ್ದು. ನಿನ್ನೆ ವರ್ಕ್ ಮಾಡ್ತಾಯಿದ್ರು, ಸ್ಟಿಚಿಂಗ್ ಮಾಡ್ಕೊಂಡಿದ್ದಾರೆ. ನೀವೇನಾ ಮನೆಯವರೇ ಇದು ಕಟಿಂಗ್ ಮಾಡಿದ್ದು? ನೋಡಿ, ಇದು ಅವರೇ ಕಟಿಂಗ್ ಮಾಡಿರೋದು. ನೋಡಿ, ಇನ್ನೊಂದು ನಾರ್ಮಲ್ ಬ್ಲೌಸು ಅವರೇ ಕಟಿಂಗ್ ಮಾಡಿರೋದು. ಇದು ಹಳದಿ ಶಾಸ್ತ್ರಕ್ಕೆ ಅಂತ ಹೇಳಿ ಈ ಥರ ಸ್ಟಿಚ್ ಮಾಡ್ಕೊಂಡಿದ್ದಾರೆ. ಲೆಹಂಗಾ ತಗೊಂಡೋದ್ರಾ? ಇದಕ್ಕೆ ಲೆಹಂಗಾ ಸ್ಟಿಚ್ ಮಾಡಿದ್ದಾರೆ ನೋಡಿ. ಇದು ಕೂಡ ಅವರೇ ಕಟ್ ಮಾಡಿ ಸ್ಟಿಚ್ ಮಾಡಿರೋದು, ಪ್ರಿನ್ಸೆಸ್ ಕಟ್ಟು. ಲಾಟ್ಸ್ ಆಫ್ ಡಿಸೈನ್ಸ್ ನಾನು ರಾಲ್ಸನ್ ಮಿಷಿನಲ್ಲಿ ಮಾಡಿರೋದು ಯಾವುದನ್ನು ನಿಮ್ಮ ಹತ್ರ ಶೇರ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ಅರ್ಜೆಂಟಲ್ಲಿ ಮಾಡೋದು ಟೈಲರ್ಸ್ದು. ಇದು ಆ್ಯಕ್ಚುಲಿ ಟೈಲರ್ಸ್ದೆ. ಅರ್ಜೆಂಟಲ್ಲಿ ಮಾಡೋದು ಕೊಡೋದು ಅದೇ ಆಗಿತ್ತು. ಆ್ಯಕ್ಚುಲಿ ಇವತ್ತು ನೈಟು ಮನೆಯಲ್ಲಿ ಜ್ಯೂಸ್ ಮಾಡ್ತಾಯಿದ್ದಾರೆ, ಮೂಸಂಬಿ ಜ್ಯೂಸು. ಆ ಜ್ಯೂಸಿಗೆ ವೆಯ್ಟ್ ಮಾಡ್ತಾ ಇರೋರು ಎಷ್ಟು ಜನ ಇದ್ದಾರೆ ಗೊತ್ತಾ ನಮ್ಮ ಮನೆಯಲ್ಲಿ? ನನ್ನ ಹಸ್ಬೆಂಡು ಮತ್ತು ಅವರ ಅಕ್ಕನ ಮಗಳು ನಂದು ಇಬ್ಬರು ಸೇರ್ಕೊಂಡು ಜ್ಯೂಸ್ ಮಾಡ್ತಾಯಿದ್ದಾರೆ. ಈ ಇಬ್ಬರು ಪಿಳ್ಳೆಗಳು ಸೇರ್ಕೊಂಡು ವೆಯ್ಟ್ ಮಾಡ್ತಾಯಿದ್ದಾರೆ ಜ್ಯೂಸ್ ಕುಡಿಯೋಕ್ಕೆ. ಫೈನಲಿ ಆ ಜ್ಯೂಸ್ ಹೆಂಗಾಗಿದೆ ಅಂತ ಅಂದರೆ ನೀವೇ ನೋಡಿ, ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ ಹೇಳಿ. ಅವರು ಜ್ಯೂಸ್ ಕುಡಿದವರು ರಿಯಾಕ್ಷನ್ ಹೆಂಗಿದೆ ಅಂತ ನೋಡಬೇಕು. ಆ್ಯಕ್ಚುಲಿ ಮೂಸಂಬಿ ಜ್ಯೂಸು ನಾವು ಕೂಡ ಫಸ್ಟ್ ಟೈಮ್, ಅಂದರೆ ನಮ್ಮ ಮನೆಯವ್ರು ಮಾಡ್ತಿರೋದು ಫಸ್ಟ್ ಟೈಮು. ಅದು ತುಂಬ ಕಹಿಯಾಗಿತ್ತು, ಗೊತ್ತಿಲ್ಲ ಯಾಕೆ ಅಂತ. ಆ್ಯಕ್ಚುಲಿ ಇನ್ನೊಬ್ಬರು ಮಾಡಿದ್ರಂತೆ, ಅವರು ಕೂಡ ಬೀಜ ಎಲ್ಲ ತೆಗೆದು ಮಾಡಿದ್ರು ಕೂಡ ಅದು ಕೂಡ ಕಹಿ ಆಗಿತ್ತಂತೆ. ಸೊ ನಾನು ಹೇಳಿದೆ ಮಾಡಬೇಕಾದ್ರೇ ಚೆನ್ನಾಗಿರಲ್ಲ, ಕಹಿ ಆಗುತ್ತೆ, ಬೇಡ ಹಾಗೆ ತಿಂದರೂ ಆಗ್ತಿತ್ತು ಅಂತ. ಬಟ್ ನಿನಗೇನು ಗೊತ್ತು, ನೀನು ಯಾವತ್ತಾದರೂ ಜ್ಯೂಸ್ ಮಾಡಿದ್ಯಾ, ನಾನು ಮಾಡ್ತೀನಿ ಸುಮ್ಮನೆ ಇರು ಅಂತ ಹೇಳಿ ಬಿಲ್ಡಪ್ ತೊಗೊಂಡು ಮಾಡಿದರು. ಬಟ್ ಫೈನಲ್ಲಾಗಿ ಚೆನ್ನಾಗಿರಲಿಲ್ಲ ಅದು. ಹಲೋ, ಹೆಂಗಿದೆಯಪ್ಪ ಜ್ಯೂಸು? ಹೆಂಗಿದೆಯಾ ಜ್ಯೂಸು? ಚೆನ್ನಾಗಿರೋರು ಬೇಗ ಕುಡಿತಾನೆ ಇಲ್ಲ. ಚೆನ್ನಾಗಿದ್ಯಾ? ಚೆನ್ನಾಗಿದೆ. ನಾನು ಹೇಳಿದೆ ಚೆನ್ನಾಗಿರಲ್ಲ, ಕಹಿ ಆಗುತ್ತೆ ಅಂತ. ಬಿಲ್ಡಪ್ ತಗೊಂಡು ಜ್ಯೂಸ್ ಮಾಡಿದ್ರಿ. ಹೊಟ್ಟೆ ಉರಿತೈತೆ. ಏನ್ ಹಾಕೊಂಡು ಕುಡಿತಾ ಇದೀಯ ಜ್ಯೂಸಿಗೆ? ಶುಗರ್. ಅವನು ಶುಗರ್ ಹಾಕಿರೋದು, ಅಲ್ಲಿ ಸಾಲ್ಟ್ ಹಾಕೊಂಡು ಕುಡಿತಾವನೆ. ಅದು ಈ ರೇಂಜಿಗೆ ನೋಡಿ ಫ್ರೆಂಡ್ಸ್. ಮೋಸಂಬಿ ಜ್ಯೂಸ್ ಮಾಡೋರೆ, ಮೋಸಂಬಿ ಜ್ಯೂಸ್ ಮಾಡಿ ಏನಾಯ್ತು? ಫುಲ್ಲು ಕಹಿ ಆಗಿದೆ. ಈ ನನ್ನ ಮಗ
ಏನೋ ಇದು ಹಾಕೊಂಡವನೆ, ಉಪ್ಪು ಹಾಕೊಂಡು ಕುಡಿತಾವನೆ. ನನ್ನ ಮಗಳು ಸಕ್ಕರೆ ಹಾಕೊಂಡು ಕುಡಿತಾವಳೆ. ಪಿಂಕ್ ಸಾಲ್ಟ್, ವೈಟ್ ಸಾಲ್ಟ್ ಅಲ್ಲ, ಪಿಂಕ್ ಸಾಲ್ಟ್ ಹಾಕೊಂಡು ಕುಡಿತಾವ್ ಇವನು. ಬುಜ್ಜಿ ನೀನು ಸಕ್ಕರೆ ಪಿಂಕ್ ಸಕ್ಕರೆ ಹಾಕೊಂಡು ಕುಡಿತಾವಳೆ ಅವಳು. ಏನಾಗಿದೆ ಕೈ? ಆ್ಯಕ್ಚುಲಿ ತುಂಬ ಬ್ಲೌಸಸ್ಸು ವೆಲ್ವೆಟ್ ಕ್ಲಾತ್ ಮೇಲೇ ಜಾಸ್ತಿ ಬರ್ತಾ ಇರೋದು. ಅಂದರೆ ನಾರ್ಮಲ್ ಇವಾಗ ಟಿಶ್ಯೂ ಸ್ಯಾರೀಸ್ ಎಲ್ಲ ಸೆಲ್ಫಲ್ಲಿದ್ದರೆ, ಅಂದರೆ ಕಾಂಟ್ರಾಸ್ಟ್ ಬಂದಿರಲ್ವಲ್ಲ, ಅವಕ್ಕೆಲ್ಲ ನಾವೇ ಕಾಂಟ್ರಾಸ್ಟ್ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಪಿಂಕ್ ಮೇಲೆ ಈ ಥರ ವೈನ್ ಕಲರಲ್ಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಹಾಗಾಗಿ ಈ ಥರ ಡಿಸೈನ್ಸ್ ಮಾಡ್ತಿರೋದು. ಆ್ಯಕ್ಚುಲಿ ಇದು ಕೂಡ ತುಂಬಾ ಚೆನ್ನಾಗಿ ಬಂತು ಡಿಸೈನು. ಇದು ಹ್ಯಾಂಡ್ ವರ್ಕಲ್ಲಿದೆ, ಅದನ್ನೇ ನಾವು ಮಿಷಿನ್ ವರ್ಕಲ್ಲಿ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು. ಇದು ಕೂಡ ಅಷ್ಟೇ ವೆಲ್ವೆಟ್ ಕ್ಲಾತ್ ಮೇಲೆ ಮಾಡಿರೋದು. ಅದು ಹಬ್ಬಕ್ಕೆ ಕೊಡಬೇಕಿತ್ತು, ಅರ್ಜೆಂಟ್ ಇತ್ತು. ಗೋಲ್ಡನ್ ಕಲರ್ ಟಿಶ್ಯೂ ಸ್ಯಾರಿಗೆ ಇದನ್ನು ಮಾಡಿಸ್ಕೊಂಡಿದ್ರು. ಬಟ್ ತುಂಬ ದಿನ ಆಗಿತ್ತು ಅವರು ಹೇಳಿ, ನಾನು ಮಾಡಿರಲಿಲ್ಲ. ಸೊ ಹಬ್ಬಕ್ಕೆ ಅಷ್ಟು ಬ್ಯುಸಿನಲ್ಲಿ ಇದೂ ಕೂಡ ಒಂದು ಮಾಡಬೇಕಿತ್ತು. ಸೊ ರಾಲ್ಸನ್ ಮಿಷಿನಲ್ಲಿ ಮಾಡಿರೋದು. ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಈ ಡಿಸೈನು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ವರ್ಕರ್ ಸಖತ್ತಾಗಿ ಮಾಡ್ತಾರೆ ಡಿಸೈನ್ಸು, ತುಂಬ ಚೆನ್ನಾಗಿದೆ ಇದು ಕೂಡ. ಹಾಗೆಯೇ ಇದು ಕೂಡ ಹಬ್ಬಕ್ಕೆ ಕೊಡಬೇಕಿತ್ತು, ಇವರು ಕೂಡ ಕೊಟ್ಟು ತುಂಬ ದಿನವೇ ಆಗಿತ್ತು, ಒಂದು 2 ಮಂತ್ಸೇ ಆಗಿತ್ತು. ಬಟ್ ಇದು ಸ್ಯಾರಿ ಕೂಡ ನನ್ನ ಹತ್ರನೇ ತೊಗೊಂಡಿದ್ರು ಅವರು. ಬಟ್ ನಾನು ಸ್ಟಿಚ್ ಮಾಡಿ ಕೊಟ್ಟಿರಲಿಲ್ಲ. ಈ ಟೈಮು ನಾನು ವೆಲ್ವೆಟ್ ಕ್ಲಾತ್ ತೊಗೊಂಬಂದ್ಬಿಟ್ಟು ಪಿಂಕ್ ಕಲರ್ ಸ್ಯಾರಿಗೆ ಈ ಥರ ಡಿಸೈನ್ ಮಾಡಿಕೊಟ್ಟೆ. ಇದು ಕೂಡ ತುಂಬಾ ಚೆನ್ನಾಗಿ ಬಂತು. ಹಾಗೆಯೇ ಇದು ಕೂಡ ವೆಲ್ವೆಟ್ ಕ್ಲಾತ್ ಮೇಲೇ, ಅಂದರೆ ನೇವಿ ಬ್ಲೂ ಕ್ಲಾತ್ ಮೇಲೆ ಲ್ಯಾವೆಂಡರಿಗೆ ಮ್ಯಾಚ್ ಮಾಡಿ ಮಾಡ್ತಾ ಇರೋದು. ಮಾನ್ಯ ಅವರ ಮದುವೆದು ಎಲ್ಲೋ ನಾವು ಒಂದು 20 ಬ್ಲೌಸಸ್ ಇದೆ ಅಂತ ಅಂದ್ಕೊಂಡ್ರೆ, ಅವ್ರದ್ದು 20 ಹೋಗಿ 40 ಸಮಥಿಂಗ್ ಏನೋ ಆಗಿರ್ಬೋದು. ಅಷ್ಟೊಂದು ಬ್ಲೌಸ್ಗಳು ವರ್ಕ್ ಮಾಡಿಸ್ತಾನೆ ಇದ್ದಾರೆ, ಇನ್ನೂ ಕಂಪ್ಲೀಟ್ ಆಗಿಲ್ಲ. ಅವರು ಕೂಡ ಈ ವೀಕಲ್ಲೇ ಇನ್ನೊಂದು 2-3 ಡೇಸ್ ಊರಿಗೆ ಹೋಗ್ತಾರೆ. ಅಷ್ಟರಲ್ಲೆಲ್ಲ ಕಂಪ್ಲೀಟ್ ಮಾಡಬೇಕು. ಅದ್ರ ಮಧ್ಯೆ ನಮ್ಮ ಹಳೆ ಕಸ್ಟಮರು ಬಟ್ಟೆಗಳು ಬೇರೆ ಇರ್ತವೆ, ಅವು ಕೂಡ ರೆಡಿ ಮಾಡಬೇಕು. ಇದನ್ನು ಕೂಡ ನೆನ್ನೆ ವರ್ಕ್ ಮಾಡಿ ಸ್ಟಿಚ್ ಮಾಡಿ ರೆಡಿ ಆಗಿದೆ. ಇದು ಕೂಡ ಹೊಸ ಡಿಸೈನು, ತುಂಬಾ ಚೆನ್ನಾಗಿ ಬಂತು. ನೆಟ್ ಅಟ್ಯಾಚ್ ಮಾಡಿ ನಾವು ಸ್ಟಿಚ್ ಮಾಡಿದ್ದೀವಿ. ಸಖತ್ತಾಗಿ ಬಂದಿದೆ ಇದು ಕೂಡ. ಇವಾಗ ಶಾಪಿಗೆ ಹೋಗಬೇಕು, ರೆಡಿ ಆಗ್ತಾಯಿದ್ದೀನಿ. ಇವಾಗ ಹೋಗಿ ಇದನ್ನು ಕೊಡಬೇಕು. ಆ್ಯಕ್ಚುಲಿ ನಿನ್ನೆ ರೆಡಿಯಾಗಿತ್ತು, ಅವ್ರು ಬಂದಿದ್ದರು ನೈಟು. ಬಟ್ ಹುಕ್ ಹಾಕೋದೊಂದು ಬ್ಯಾಲೆನ್ಸ್ ಇತ್ತು, ಅದೆಲ್ಲ ರೆಡಿ ಮಾಡಿಟ್ಟು ಬಂದಿದ್ದೀನಿ. ಇವಾಗ ಹೋದ ತಕ್ಷಣ ಇದನ್ನು ಕೊಡಬೇಕು. ಚೆನ್ನಾಗಿ ಬಂದಿದೆ ಇದು ಕೂಡ ಡಿಸೈನು. ಅಂದರೆ ಮಿಕ್ಸ್ ಮ್ಯಾಚ್ ಮಾಡಿದ್ದೀನಿ, ಅಂದರೆ ಸ್ಲೀವ್ಸಿಗೆ ಬೇರೆ, ನೆಕ್ಕಿಗೆ ಬೇರೆ ಮಾಡಿದ್ದೀನಿ. ಬಟ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೆಯೇ ನಾವು ಆ್ಯಕ್ಚುಲಿ ಇದು ಜಾತ್ರೆದು ನಿಮಗೆ ಅಪ್ಲೋಡ್ ಮಾಡೋಕ್ಕೆ ಆಗಿಲ್ಲ. ನಾನು ಜಾತ್ರೆಗೆ ಒಂದೇ ಥರ ಸ್ಯಾರಿ, ನಾನು ಮತ್ತು ನಮ್ಮ ವರ್ಕರ್ ಮಂಜುಳಾ ಇಬ್ಬರು ಸೇರಿ ಒಂದೇ ಥರ ಸ್ಯಾರಿನ ಸ್ಟಿಚ್ ಮಾಡಿಕೊಂಡು ವೇರ್ ಮಾಡಿದ್ವಿ. ಸೊ ನನಗೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಇವಾಗ ಮಾಡ್ತಾಯಿದ್ದೀನಿ. ತುಂಬ ಜನ ಕೇಳಿದರು ಚೆನ್ನಾಗಿದೆ ಅಂತ ಹೇಳಿ. ಬಟ್ ಇದು ಸ್ಟಾಕ್ ಇಲ್ಲ ಸ್ಯಾರಿ, ಸ್ಟಾಕ್ ಬಂದಾಗ ಕೊಡ್ತೀನಿ ಅಂತ, ತರಿಸ್ಕೊಡ್ತೀನಿ ಅಂತ ಹೇಳಿದ್ದೀನಿ. ಸೊ ಇದು ಕೂಡ ತುಂಬಾ ಚೆನ್ನಾಗಿತ್ತು. ಹೈನೆಕ್ ಬ್ಲೌಸು ಸ್ಟಿಚ್ ಮಾಡ್ಕೊಂಡಿರೋದು ಸಖತ್ತಾಗಿ ಬಂದಿದೆ ಇದು ಕೂಡ. ಅದು ನಮ್ಮ ಆನ್ಲೈನ್ ಕ್ಲಾಸಲ್ಲಿ ಆ್ಯಕ್ಚುಲಿ ಕಟ್ಟಿಂಗ್ ತೋರಿಸಿದ್ದೀನಿ, ಸ್ಟಿಚಿಂಗ್ ತೋರಿಸಿಲ್ಲ. ಇವತ್ತು ಹಾಕಬೇಕು. ಹೆಂಗೆ ಬಟ್ಟೆ ಕಟ್ ಮಾಡೋದು ನಾನು? ನಾನೇನಿಲ್ಲ ಮಾಡಲ್ಲ, ಕಾಲು ಕಟ್ ಮಾಡ್ಬಿಟ್ಟು ಆ ಕಡೆ ನಿಲ್ತೀನಿ ಇವಾಗ. ಎದ್ದೇಳು ಮೇಲೆ. ಬಟ್ಟೆ ಕಟ್ ಮಾಡಿ ಈ ಮಕ್ಕಳು ಇಟ್ಕೊಂಡು ಹೆಂಗೆ ಕೆಲಸ ಮಾಡೋದು? ಏಯ್ ಬುಜ್ಜೆ, ಕಟ್ಟಿಂಗ್ ಬೇಕು, ಇಳಿಗಳಿಕೆ ಕಟ್ ಮಾಡುವ. ಅಷ್ಟು ಇಷ್ಟನೇ ಕುತ್ಕೋಬೇಕು.
ಆ್ಯಕ್ಚುಲಿ ರಜೆ ಇರೋದ್ರಿಂದ ಮಕ್ಕಳನ್ನ ಇಟ್ಕೊಂಡು ಕೆಲಸ ಮಾಡೋದು ತುಂಬಾ ಕಷ್ಟ ಇದೆ. ಸೊ ಊರಿಗೆ ಕಳಿಸಿದ್ದೀನಿ, ಬಟ್ ಊರಲ್ಲಿ ಇರಲ್ಲ, ಬರ್ತೀನಿ ಬರ್ತೀನಿ ಕರ್ಕೊಂಡು ಹೋಗು ಅಂತ ಇದ್ದಾರೆ. ನೋಡಬೇಕು, ಏನೋ ನೈಸ್ ಮಾಡಿ ಇರ್ರಿ, ಇಲ್ಲಿ ನೋಡ್ಕೊಳ್ಳೋರು ಯಾರೂ ಇಲ್ಲ ಅಂತ ಹೇಳಿದ್ದೀನಿ. ಈಗ ಸಂಡೇ ಊರಿಗೆ ಹೋಗಿ ಸ್ವಲ್ಪ ಸಮಾಧಾನ ಮಾಡಿ ಟಾಯ್ಸ್ ಎಲ್ಲ ಕೊಡಿಸಿ ಸಮಾಧಾನ ಮಾಡಿ ಬರಬೇಕು. ನೋಡಿ, ಬೆಂಗಳೂರಲ್ಲಿ ಇದೊಂದು ಪ್ರಾಬ್ಲಮ್ಮು, ಮಕ್ಕಳು ನೋಡ್ಕೊಳ್ಳೋರು ಇರಲ್ಲ ಮನೆ ಹತ್ರ. ಇದೊಂದು ತುಂಬ ದೊಡ್ಡ ಪ್ರಾಬ್ಲಮ್ಮು. ಏನು ಮಾಡೋಂಗಿಲ್ಲ, ವರ್ಕಿಂಗ್ ವುಮೆನ್ಸ್ ಎಲ್ಲ ಅಡ್ಜಸ್ಟ್ ಮಾಡಿಕೊಂಡು ಮಾಡಬೇಕಾಗುತ್ತೆ. ಒಂಥರ ಬೇಜಾರು, ಆದರೂ ಏನು ಮಾಡೋಂಗಿಲ್ಲ, ಕೆಲಸ ಆಗಬೇಕಲ್ವ. ಸೊ ಹಾಗಾಗಿ ಅದ್ರ ಮಧ್ಯೆ ಟೈಮ್ ಮಾಡಿಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ. ಅಂದರೆ ತುಂಬ ಕೆಲಸ. ಇವಾಗ ಹಬ್ಬ ಆದಮೇಲೂ ಒಂದು ಗೃಹ ಪ್ರವೇಶದ ಬಟ್ಟೆ ರೆಡಿ ಮಾಡಬೇಕು. ಹಾಗೆಯೇ ಬೇರೆ ಬೇರೆ ಬಟ್ಟೆಗಳೆಲ್ಲ ತುಂಬ ಕೊಡೋದಿದೆ, ಅದನ್ನೆಲ್ಲ ರೆಡಿ ಮಾಡಬೇಕು. ಹಾಗೆಯೇ ನಮ್ಮ ವರ್ಕರು ಆಶಾ ಅವರ ರಿಲೇಟಿವ್ದೊಂದು ಮದುವೆ ಇದೆ, ಅವ್ರದ್ದು ಕೂಡ ರೆಡಿ ಮಾಡಬೇಕು. ಹಾಗೆಯೇ ತುಂಬ ಕೆಲಸಗಳು ಎಲ್ಲ ಪೆಂಡಿಂಗ್ ಇದೆ. ಫಾಸ್ಟಾಗಿ ಮಾಡಬೇಕು. ಈ ವೀಕಲ್ಲಿ ಸಂಡೇ ಅಷ್ಟರಲ್ಲಿ ಇನ್ನೊಂದು 3 ಡೇಸ್ ಇದೆ ಅಷ್ಟೇ, ಫಾಸ್ಟಾಗಿ ಮುಗಿಸ್ಬೇಕು ಎಲ್ಲನೂ. ಈ ವಿಡಿಯೋ ಯಾರ್ಯಾರಿಗೆಲ್ಲ ಇಷ್ಟ ಆಯಿತು, ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಆದಷ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.